ಹೇಳಿಕೆ ಬರ್ಕೊಡಿ. ತಗೊಳ್ಳಿ. ಅದು ಸರ್, ಇದರಿಂದ ನನ್ಗೇನು ತೊಂದರೆ. ಅದಾದ್ಮೇಲೆ ನೋಡೋಣ, ಮೊದಲು ಬರೀರಿ. ರಾಜಲಕ್ಷ್ಮಿ ನರ್ಸಿಂಗ್ ಹೋಮ್ನಲ್ಲಿ ಸರ್ಜನ್ ಆಗಿರುವ ಅಲ್ಲಿ ನೋಡ್ಕೊಂಡು ಬರೀರಿ. ಡಾಕ್ಟರ್ ಉಮಾಮಹೇಶ್ವರಿ ಆದ ನಾನು ಸ್ವಾತಿ ಎಂಬುವರ ಪರವಾಗಿ ಬರೀರಿ ಅಲ್ಲಿ. ಸರಿ ಸರ್. ಸ್ವಾತಿ ಎಂಬುವರ ಇಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಸಿಕ್ಕಿ ಬರೀರಿ ಅಂತ ಹೇಳಿದ್ರೆ ಸರಿ ಹೇಳೋದು ನಿಮ್ಗೆ. ಬಾಮ ಕರ್ಕೊಂಡು ಸ್ಟೇಷನ್ಗೆ ಅಲ್ಲೇ ಬರ್ಸೋಣ. ಇಲ್ಲ ಸರ್, ಬರಿತೀನಿ. ವಿನುತಾ ತಾಯಿಯಾಗುವುದಕ್ಕೆ ಸತ್ಯನೇ ಕಾರಣ ಎಂದು ಮೆಡಿಕಲ್ ರಿಪೋರ್ಟ್ ಬರೆದು ಸಹಿ ಹಾಕಿರುತ್ತೇನೆ. ಆದರೆ ಸತ್ಯ ವಿನುತಾ ನಿರಪರಾಧಿಗಳು. ಬರೀರಿ. ಸರಿ ಸರ್. ಒಂದೇ ದಿನದಲ್ಲಿ DNA ಟೆಸ್ಟ್ ನಡೆಸಿ ರಿಪೋರ್ಟ್ ಕೊಡುವುದು ಸಾಧ್ಯವಿಲ್ಲ. ಆ ಕಾರಣದಿಂದ ಸತ್ಯ ವಿನುತಾ ಯಾವ ತಪ್ಪನ್ನು ಮಾಡಿಲ್ಲ. ಸಿಗ್ನೇಚರ್ ಯಾರು ನಾನು ಮಾಡ್ಲಾ? ಮಾಡ್ರಿ. ಮಾಡ್ತೀನಿ ಸರ್. ಹಾ, ಹಲೋ, ಯಾರು? ಸ್ವಾತಿ, ನಾನು ಉಮಾಮಹೇಶ್ವರಿ ಮಾತಾಡ್ತಾ ಇರೋದು. ನಿಜವಾಗ್ಲೂ ನೀವೇನಾ? ದೇವರಾಣೆ, ನಾನೇ ಸ್ವಾತಿ ಮಾತಾಡ್ತಾ ಇರೋದು. ನೀನೇ ಫೋನ್ ಮಾಡಿದ್ದಲ್ಲ. ನಾನಾ? ಮಾಡಿಲ್ವಲ್ಲ. ಏನ್ ಮಾತಾಡ್ತಾ ಇದೀಯ ಸ್ವಾತಿ ನೀನು? ಫೋನ್ ಮಾಡಿರ್ಲಿಲ್ವಾ ನೀನು? ನಿನ್ ಮಾತು ಕೇಳಬಾರ್ದಾಗಿತ್ತು ನಾನು. ಏನಾಯ್ತೀಗ? ಮನೆ ಹತ್ರ ಪೊಲೀಸ್ನವ್ರು ಬಂದಿದ್ರು. ಯಾರು? ನರೇಂದ್ರ ಗೌಡನ? ಅಲ್ಲ, ರಮೇಶ್ ಹುಲಿಯುದುರ್ಗ ಅಂತ. ಹೇಳಿಕೆ ಬರ್ಕೊಟ್ಟಿದ್ದೀನಿ, ಎಲ್ಲ ಒಪ್ಕೊಂಡ್ಬಿಟ್ಟೆ. ಎಂತ ಕೆಲಸ ಮಾಡಿದೆ? ಫೋನ್ ಇಡು. ರಮೇಶ್ ಹುಲಿಯೂರ್ದುರ್ಗ ಅಂತ ಇನ್ಸ್ಪೆಕ್ಟ್ರಾ? ನಾನ್ ಡಾಕ್ಟರ್ ಫೋನೇ ಮಾಡಿಲ್ವಲ್ಲ. ಯಾರೋ ನಾನ್ ಮಾಡಿದ ಕೆಲಸನೆಲ್ಲ ಬೆಳಕಿಗೆ ತರೋ ಪ್ರಯತ್ನ ಮಾಡ್ತಿದ್ದಾರೆ. ಯಾರಿರ್ಬೋದು? ಯಾರಿರ್ಬೋದು? ಸತ್ಯವಾನ್ ಸಾವಿತ್ರಿ ಯಮನಿಂದ ತನ್ನ ಗಂಡನ್ನ ಕಾಪಾಡಿದ್ಲು. ಈ ಸಾವಿತ್ರಿ ನಿಮ್ ಮೇಲಿರೋ ಎಲ್ಲ ಆಪಾದನೆಗಳನ್ನು ದೂರ ಮಾಡ್ತಾಳೆ. ನೀವಿಬ್ರು ನಿರಪರಾಧಿಗಳು ಅಂತ ನಾನ್ ಸಾಬೀತು ಮಾಡ್ತೀನಿ. ಇದು ಈ ಸಾವಿತ್ರಿ ಮಾಡ್ತಿರೋ ಪ್ರಮಾಣ. ಎಸ್, ಗಂಡನ್ನ ತಂಗಿನ ಕಾಪಾಡೋದಿಕ್ಕೆ ಸಾವಿತ್ರಿನೇ ರೆಡಿಯಾಗಿ ನಿಂತಿದ್ದಾಳೆ.
ಅವಳನ್ನು ಸುಮ್ಮನೆ ಬಿಟ್ರೆ ನನಗೆ ಉಳಿಗಾಲ ಇಲ್ಲ. ಅವಳಿಗೇನಾದ್ರೂ ಮಾಡಲೇಬೇಕು. ಪ್ರಕಾಶ್ ಶೆಟ್ಟಿ, ನಾನು ಸ್ವಾತಿ ಮಾತಾಡ್ತಾ ಇರೋದು. ಏನೋ ಏನಾಯ್ತು? ಏನಾಯ್ತು ಸರ್? ಯಾವ್ದೋ ಗುಡ್ಡಿದ ಮೇಲೆ ಆ ಗುಂಡಿ ಒಳಗೆ ಹೌದಾ? ಹಾಗಾದ್ರೆ ತಗೋ ಆಗ. ನಾ ಇಟ್ಕೊಳ್ಳೋ. ನಡಿಯ ತೋರ್ಸೋದೆಲ್ಲಿ ಬಂದ್ರೆ ಇಟ್ಕೊಳ್ಳಿ ಬೇಗ ಇಟ್ಕೊಳ್ಳಿ. ಹಲೋ, ಡಾಕ್ಟರ್ ಸುಮನ ಮಾತಾಡ್ತಾ ಇರೋದು. ನಾನು ರೇಂಜ್ ಆಫೀಸರ್ ದೊಡ್ಡಮನಿ ಮಾತಾಡ್ತಾ ಇರೋದು. ದಳ್ಳಿಗುಂಡಿ ಹತ್ರ ಯಾವುದೋ ಒಂದು ಬಾಡಿ ಬಿದ್ದಿದಂತೆ. ಇಮಿಡಿಯೇಟ್ ಆಗಿ ಬನ್ನಿ. ಬೇಗ ಬನ್ನಿ. ಸಕ್ಸಸ್ ಸಾವಿತ್ರಿ, ಸಕ್ಸಸ್. ಆಪರೇಷನ್ ಸ್ವಾತಿ ಸಕ್ಸಸ್. ನಾವು ಗೆಲ್ತಾ ಇದೀವಿ. ನಮ್ಮ ಪರವಾಗಿ ಯಾವ ಆಧಾರ ಸಿಕ್ತು? ಸ್ವಾತಿ ಮನೇಲಿದ್ಲ? ಅಯ್ಯೋ ಪೆದ್ದಿ, ಸ್ವಾತಿ ಮನೇಲಿ ಇದ್ದೀರಾ? ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ತರಕಾಗ್ತಿತ್ತಾ? ಮತ್ತೆ ಏನ್ ಸಿಕ್ತು? ಏನ್ ಸಿಕ್ತು ಹೇಳ? ನೋಡ್ತೀಯಾ? ತೋರಿಸ್ಲಾ? ಪ್ರತಾಪ್ ಸ್ವಾತಿ ಮದುವೆ ಇನ್ವಿಟೇಷನ್ ಕಾರ್ಡ್. ಹೌದು ಸಾವಿತ್ರಿ, ಸ್ವಾತಿಗೆ ಮೊದಲಿಂದನೂ ಪ್ರತಾಪ್ ಮೇಲೆ ಒಲ್ವಿತ್ತು. ಆದ್ರೆ ಪ್ರತಾಪ್ ವಿನೂತನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು. ಆ ಕೋಪಕ್ಕೆ ಸ್ವಾತಿ ವಿನೂತ ಮದುವೆ ಸತ್ಯಭಾವನ ಜೈಲ್ ಸೇರಿಕೊಳ್ಳುವಾಗ ಮಾಡಿದಾಳೆ ಅಂತ ನನಗೆ ಅನುಮಾನ. ಸತ್ಯ ವಿನೂತನ ಬಿಡಿಸೋದಕ್ಕೆ ಇದು ಒಳ್ಳೆ ಆಧಾರ ಪ್ರೀತು. ನಂಗೆ ಗೊತ್ತಿತ್ತು ಸತ್ಯ ವಿನೂತ ಯಾರಿಗೂ ಮೋಸ ಮಾಡೋರಲ್ಲ, ಅವ್ರಿಗೆ ಮೋಸ ಆಗಿದೆ ಅಂತ. ಮೊದಲು ಸತ್ಯ ವಿನೂತಂಗೆ ಆಗೋ ಶಿಕ್ಷೆನ ತಪ್ಪಿಸ್ಬೇಕು. ಎಲ್ಲ ನಿನ್ನ ಹೋರಾಟದ ಫಲ ಸಾವಿತ್ರಿ. ಇಲ್ಲ ಪ್ರೀತು, ಸತ್ಯ ವಿನೂತನ ಒಳ್ಳೆತನಕ್ಕೆ ಸಿಕ್ತಿರೋ ಗೆಲುವಿದು.
ಏನಿಲ್ಲ, ತೋರ್ಸಲ್ಲ ನಾನು. ತೋರ್ಸಿಪ್ಪ. ತೋರ್ಸಲ್ಲ. ಓಕೆ, ಏನ್ ಸಿಕ್ತು ಹೇಳಿಪ್ಪ. ಹೇಳ್ತೀನಿ. ಎಲ್ಲ ನಮ್ಮ ಪರವಾಗಿ ಇದೆ. ಎಲ್ರೂ ಸೇರಿ ನಮಗೆ ಮೋಸ ಮಾಡಿದ್ದಾರೆ. ಅಪ್ಪ, ಡಾಕ್ಟರ್ ಉಮಾಮಹೇಶ್ವರರು ಏನ್ ಹೇಳಿದ್ರು? ಹೇಳೋದೇನು, ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಕರೆದಾಗ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅಂತಾನು ಹೇಳಿದ್ದಾರೆ. ವಿನುತಾ ಪ್ರೆಗ್ನೆಂಟ್ ಆಗೋದಕ್ಕೆ ಸತ್ಯನೇ ಕಾರಣ ಅಂತ ಸ್ವಾತಿ ಬಲವಂತವಾಗಿ ಮೆಡಿಕಲ್ ರಿಪೋರ್ಟ್ ನಲ್ಲಿ ಬರೆಸಿದ್ದಾಳೆ. ಅಬ್ಬಾ, ಈಗ ನನಗೆ ಸಮಾಧಾನ ಆಯ್ತು. ನಮ್ಮ ವಿನುತಾ ಯಾವ ತಪ್ಪು ಮಾಡಿಲ್ಲ ಅಂತ. ನಮೋ ನಮಃ. ನನ್ನ ಮಗಳನ್ನ ಉಳಿಸ್ಕೊಟ್ಬಿಟ್ಟೆ ಸಾವಿತ್ರಿಗೆ ಜೈ. ಸಿಬಿಐ ಆಫೀಸರ್ ಸಾವಿತ್ರಿಗೆ ನನ್ ತಂಗಿ ಅಲ್ವಾಪ್ಪ ವಿನುತಾ. ನೋಡಿ ಎಂತ ಮೋಸ ಮಾಡಿದಾರ ಡಾಕ್ಟ್ರು. ಸುಳ್ಳು ರಿಪೋರ್ಟ್ ಕೊಟ್ಟಿದ್ದಾರೆ. ನಡೀರಿಪ್ಪ, ಇದನ್ನೆಲ್ಲ ತಗೊಂಡು ಹೋಗಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಇಡೋಣ. ಸ್ವಾತಿ ಆಡಿರೋ ನಾಟಕಕ್ಕೆ ಮುಕ್ತಾಯ ಆಗ್ಲಿ, ಪ್ರತಾಪ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿ, ಸತ್ಯ ವಿನುತಾ ಹೊರಗಡೆ ಬರ್ಲಿ, ಅವ್ರ ಮುಖದಲ್ಲೂ ನಗು ಸಿಗ್ಲಿ. ಸರಿ, ಹಾಗೆ ಮಾಡೋಣ. ಸರಿ, ನೀವಿಬ್ರು ಸ್ಕೂಟರ್ ಬನ್ನಿ, ನಾನು ಆಟೋದಲ್ಲಿ ಬಂದ್ಬಿಡ್ತೀನಿ. ಸರಿ ಸರಿ ಬಾ ಸಾವಿತ್ರಿ. ನಡಿ. ಕರಿಯಾನ್. ಫೋನ್ ಬಡ್ಕೊಳ್ತಾ ಇದೆ, ತಗೊಳಕ್ಕಾಗಲ್ಲ. ಹಲೋ, ರಾಜರಾಜೇಶ್ವರ ನಗರ ಪೊಲೀಸ್ ಸ್ಟೇಷನ್, ನಾರಾಯಣಗೌಡ ಸ್ಪೀಕಿಂಗ್. ಹಲೋ ಸರ್, ಜೇನ್ಮಳೆ ಫಾರೆಸ್ಟ್ ಬೆಲ್ಟ್ ಇಂದ ರೇಂಜರ್ ದೊಡ್ಡ ಮನಿ ಮಾತಾಡ್ತಿರೋದು. ಹೇಳಿ ದೊಡ್ಡ ಮನಿ, ಏನ್ ವಿಷಯ? ಇಲ್ಲೊಂದು ಬಾಡಿ ಸಿಕ್ಕಿದೆ. ಹೌದು ಸರ್, ವಿನುತಾ ಅವ್ರ ಮೊಬೈಲ್ ಮೂಲಕ ಪ್ರತಾಪ್ ಫೋಟೋ ಕಳಿಸ್ಕೊಂಡಿದ್ದು. ಜೊತೆಗೆ ಪ್ರತಾಪ್ ಬಾಡಿ ಸ್ಟ್ರಕ್ಚರ್ ಬಗ್ಗೆನೂ ಅವ್ರು ಮೆಸೇಜ್ ಮಾಡಿದ್ರು ಸರ್. ಎರಡನ್ನು ತಾಳೆ ಮಾಡಿ ನೋಡಿದಾಗ ಸಿಕ್ಕಿರೋ ಬಾಡಿ ಪ್ರತಾಪ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಸರ್. ಹೌದು ಸರ್, ಕನ್ಫರ್ಮ್ ಸರ್, ಪ್ರತಾಪ್ ಈಸ್ ಡೆಡ್. ಓ ಗಾಡ್, ಪ್ರತಾಪ್ನ ಬರೀ ಕಿಡ್ನಾಪ್ ಮಾಡಿದಾರ ಅನ್ಕೊಂಡ್ರೆ ಸಾಯಿಸ ಬಿಟ್ಟಿದಾರ. ಸರಿ, ಪ್ರತಾಪ್ ಬಾಡಿ ಕಳಿಸೋ ವ್ಯವಸ್ಥೆ ಮಾಡಿ. ಸರಿ ಸರ್. ನೋಡಿದ್ರ ಸರ್, ಅವತ್ತು ಗೋ ಕರ್ಕೊಂಡು ಬೇಡ್ಕೊಂಡೆ ಸತ್ಯ ವಿನುತಂದು ಏನೂ ತಪ್ಪಿಲ್ಲ ಅಂತ. ಇವತ್ತು ನೋಡಿ ಸಾಕ್ಷಿಗಳನ್ನ ತಂದಿದೀವಿ. ಸತ್ಯ ವಿನುತನ ಬಿಟ್ಬಿಡಿ ಸರ್. ಏನ್ ಸಾಕ್ಷಿ ಇದೆ ನಿಮ್ ತಲೆ? ಹೋಗ್ರೆ ಸರ್, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ ಸರ್. ಯಾವ ಸಾಕ್ಷಿ? ಇದರಿಂದ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋ ತಾಳ್ಮೆ, ಸೌಜನ್ಯ ನನ್ಗಿರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ರೇ, ಕೊಲೆಗಾರನ್ ಏನ್ರಿ ಸೌಜನ್ಯ ತೋರಿಸೋದು? ಕೊಲೆಗಾರನೇ ಹುಟ್ಟಿಸಿದ್ರಿ ನೀವು. ದಯವಿಟ್ಟು ನಮ್ಮ ತಂದೆ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಇಲ್ಲಿ ನೋಡಿ, ಸಾಕ್ಷಿ ತಂದಿದ್ದೀವಿ. ದಯವಿಟ್ಟು ಸತ್ಯ ವಿನುತನ್ ಬಿಡಿ. ಪ್ರತಾಪ್ ಸತ್ತೋಗಿದ್ದಾನೆ.
ಮಲೆ ಕಾಡಲ್ಲಿ ಸತ್ಯ ವಿನುತ ಇಬ್ರು ಸೇರಿ ಪ್ರತಾಪ್ನ ಸಾಯಿಸಿದ್ದಾರೆ. ಸಾವಿನ ಸುದ್ದಿ ಬಂದಿದೆ. ಸೂತ್ಕ ಅಂತೀನಿ. ಸರ್ ಸುಮ್ಮನೆ ಮನೆ ಕಟ್ಟಿದ್ದೀನಿ ಸರ್ ಏನ್ ಮಾಡಿದೆ ಸರ್? ಇನ್ನೊಂದ್ಸಲ ಎದ್ದೇಳ್ಬಾರ್ದು. ಹಂಗ್ ಮಾಡ್ತೀನಿ. ಯಾಕ ಇನ್ನೊಂದ್ಸಲ ಹೆಣ್ಮಕ್ಳು ಸವಾಸ ಮಾಡಬಾರ್ದು. ಹಂಗ ಮಾಡ್ತೀನಿ ಅವ್ನಿಗೆ. ಸರ್ ನಾನು ಏನ್ ಮಾಡಿದ್ದೀನಿ ಸರ್ ಹೊಡಿಬೇಡಿ ಸರ್. ಪ್ರತಾಪ್ ಹೆಣ ಸಿಕ್ಕಿದೆ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ.